ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಜಡ್ಜ್ ಮುಂದೆ 3 ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಆರೋಪಿಗಳ ವಿಚಾರಣೆಯನ್ನ ನಡೆಸಿ ಕಸ್ಟಡಿಗೆ ನೀಡಲಾಗಿದೆ. ಜಡ್ಜ್ ಮುಂದೆ ಕಸ್ಟಡಿಗೆ ನೀಡಲಾಗಿರುವಂತದ್ದು ಆರೋಪಿಗಳನ್ನ. ಪಾಕ್ ಪರ ಘೋಷಣೆ ಕೂಗಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ರಾಜ್ಯಪಾಲರ ಬುಲಾವನ್ನ ನೀಡಲಾಗಿದೆ. 3 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಪೊಲೀಸ್ ಕಸ್ಟಡಿಗೆ 3 ಆರೋಪಿಗಳನ್ನ ತೆಗೆದುಕೊಂಡಿರುವಂತದ್ದು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಿತ್ತು. ಈ ಒಂದು ಘೋಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಬಿಜೆಪಿಯ ಹಲವಾರು ನಾಯಕರು ಇದನ್ನ ಬಲವಾಗಿ ಖಂಡಿಸಿದ್ರು. ಯಾಕೆ ಅರೆಸ್ಟ್ ಮಾಡಿಲ್ಲ? ಇನ್ನ ಪಾಕ್ ಪರ ಘೋಷಣೆ ಕೂಗಿದಂತಹ ಸಂದರ್ಭದಲ್ಲಿಯೇ ಅರೆಸ್ಟ್ ಮಾಡಬೇಕಿತ್ತು, ವಿಚಾರಣೆಯನ್ನ ನಡೆಸಬೇಕಿತ್ತು ಅನ್ನೋದಾಗಿ ಹೇಳಿಕೆಯನ್ನ ನೀಡಿದ್ರು. ಈಗ ಎಫ್ಎಸ್ಎಲ್ ಖಾಸಗಿ ಎಸ್ಎಫ್ಎಲ್ ರಿಪೋರ್ಟ್ ಬಂದಂತಹ ಹಿನ್ನೆಲೆಯಲ್ಲಿ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ 3 ಆರೋಪಿಗಳನ್ನ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ನ್ಯಾಯಾಧೀಶರ ಮುಂದೆ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. ಸಾಕಷ್ಟು ವಿಚಾರಣೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಪಾಕ್ ಪರ ಘೋಷಣೆ ಕೂಗೇ ಇಲ್ಲ ಅನ್ನುವಂತ ಹೇಳಿಕೆಗಳು ಕೂಡ ಕಂಡು ಬಂದಿತ್ತು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. 3 ಆರೋಪಿಗಳಿಗೆ 3 ದಿನ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ನ್ಯಾಯಾಧೀಶರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ 3ರನ್ನ ಇಂದು ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. 3 ದಿನ ಈಗ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಈ 3 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಇಂದು ಹೊರಬಂದಿರುವಂತದ್ದು. ಖಾಸಗಿ ಎಫ್ಎಸ್ಎಲ್ ರಿಪೋರ್ಟ್ ಹೊರಬಂದಂತಹ ಹಿನ್ನೆಲೆಯಲ್ಲೇ ವಿಧಾನಸೌಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ 3 ಜನ ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಜಾಯಿನ್ ಆಗ್ತಾ ಇದ್ದಾರೆ. ಅಜಯ್, ಎಫ್ಎಸ್ಎಲ್ ರಿಪೋರ್ಟ್ ಬಹಿರಂಗವಾದಂತಹ ಹಿನ್ನೆಲೆಯಲ್ಲಿ ಈಗ 3 ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ 3 ದಿನಕ್ಕೆ ಹಾಜರುಪಡಿಸಿರುವಂತದ್ದು ನ್ಯಾಯಾಧೀಶರು. ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ಚೈತ್ರ, ಏನಂತಂದ್ರೆ ಈ ಒಂದು ಪ್ರಕರಣ ಏನಿತ್ತು ಸಾಕಷ್ಟು ಒಂದ್ ರೀತಿ ರಾಜಕೀಯವಾಗಿ ಕೂಡ ತಿರ್ಕೊಂಡಿತ್ತು. ಯಾಕಂತಂದ್ರೆ ಬಿಜೆಪಿಯ ನಾಯಕರು ಕೂಡ ಇದು ಬೇಕು ಅಂತಲೇ ಮಾಡ್ತಿದ್ರ ನೀವು ಅಂತ ಹೇಳಿ ಸಾಕಷ್ಟು ಒಂದು ಆರೋಪಗಳನ್ನ ಮಾಡಿದ್ರು, ಮತ್ತೆ ಹೈ ಡ್ರಾಮಾಗಳನ್ನು ಕೂಡ ಸೃಷ್ಟಿಸಿದ್ರು. ಸೊ ಹೀಗಾಗಿ ಎಲ್ಲಾ ಕಡೆಯಿಂದನೂ ಕೂಡ ಸಾಕಷ್ಟು ಪ್ರೆಷರ್ ಇತ್ತು. ಈಗ ಕೊನೆಗೂ ಕೂಡ 3 ಜನರನ್ನು ಕೂಡ ಈಗಾಗಲೇ ಪೊಲೀಸರು ಇವತ್ತು ಬಂಧಿಸಿರುವಂತದ್ದು ವಿಧಾನಸೌಧ ಪೊಲೀಸರು. ಅದರಲ್ಲೂ ಕೂಡ ಇದಕ್ಕೆ ಅಂದ್ರೆ ಸಾಕ್ಷ್ಯಾಧಾರ ಪ್ರಮುಖವಾದಂತ ಪಾತ್ರ ಇಲ್ಲಿ ವಹಿಸುತ್ತೆ. ಸೊ ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸಸ್ ಗಳೇನಿರುತ್ತೆ ಅದು ಬಹುಮುಖ್ಯವಾಗಿರುತ್ತೆ. ಕೆಲವೊಂದು ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಿದ್ದಂತಹ ವಿಡಿಯೋಗಳನ್ನ ಇವರು ಶೇಖರಣೆ ಮಾಡಿದ್ರು. ಆನಂತರ ಎಫ್ಎಸ್ಎಲ್ಗೂ ಕೂಡ ಕಳಿಸ್ಕೊಟ್ಟಿದ್ರು. ಎಫ್ಎಸ್ಎಲ್ ಕೂಡ 2 ರೀತಿಯಾಗಿ ಅಲ್ಲಿ ಬಂದಿತ್ತು. ಒಂದು ಪಾಕ್ ಪರ ಘೋಷಣೆ ಕೂಗಿರುವಂತದ್ದು, ಇನ್ನೊಂದು ನಾಸಿರ್ ಸಾಬ್ ಜಿಂದಾಬಾದ್, ಎರಡೂ ಕೂಡ ಇಲ್ಲಿ ಕೇಳಿಸಿದೆ ಅಂತ ಹೇಳಿ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಇವತ್ತು ದೃಢ ಆಗಿತ್ತು. ಸೊ ಹೀಗಾಗಿ ಯಾವಾಗ ಇವರನ್ನ ಕಸ್ಟಡಿಗೆ ತಂದು ಇರಿಸ್ಕೊಂಡಿರ್ತಾರೋ, ಯಾವಾಗ ಇಲ್ಲಿ ಮ್ಯಾಚ್ ಆಗತ್ತೆ ವಾಯ್ಸ್ ಮತ್ತೆ ರೆಕಾರ್ಡ್ ವಿಡಿಯೋ ರೆಕಾರ್ಡ್ ಎಲ್ಲ ಮ್ಯಾಚ್ ಆಗತ್ತೋ ಆ ನಂತರವೇ ಎಫ್ಎಸ್ಎಲ್ ರಿಪೋರ್ಟ್ ದೃಢೀಕರಣ ಆದ ನಂತರದಲ್ಲೇ ಅರೆಸ್ಟ್ ಮಾಡಿರುವಂತದ್ದು. ಈಗಾಗಲೇ ಅರೆಸ್ಟ್ ಮಾಡಿ ಈಗ ಅಂದ್ರೆ ಸಮಯ ಮೀರಿದ್ರಿಂದ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಇವತ್ತು 3 ದಿನಗಳ ಪೊಲೀಸ್ ಕಸ್ಟಡಿಗೆ ಕೂಡ ನೀಡಿ ಈಗಾಗಲೇ ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದಿನ ಪ್ರಕರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಡೈರೆಕ್ಟ್ ನ್ಯಾಯಾಂಗ ಬಂಧನಕ್ಕೆ ಕೂಡ ಕೊಡ್ತಾ ಇದ್ರು. ಆದ್ರೆ ಇವತ್ತು ಇಲ್ಲಿ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ವಿಧಾನಸೌಧದಲ್ಲೇ ಅಂದ್ರೆ ಶಕ್ತಿಸೌಧದಲ್ಲೇ ಈ ರೀತಿಯಾದಂತಹ ಒಂದು ಕೂಗಾಟ ಆಗಿರೋದು ಇದೇ ಮೊದಲು. ಸೊ ಹೀಗಾಗಿ ಇದು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಒಂದು ಕಾರಣದಿಂದಾಗಿ ಈ ಹಿಂದೆ ಯಾರು
ಈ ಒಂದು ವಿಚಾರಗಳ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದ್ ರೀತಿ ಸತ್ಯತೆಗಳನ್ನ ಹೊರ ತರಬೇಕಾಗಿದೆ. ಸೊ ಹೀಗಾಗಿ ಪೊಲೀಸರಿಗೂ ಕೂಡ ಕೆಲವೊಂದು ಸಮಯ ಬೇಕಾಗತ್ತೆ. ಸೊ ಹೀಗಾಗಿ ನಮಗೆ ಪೊಲೀಸ್ ಕಸ್ಟಡಿಗೆ ನೀಡಿ ನಾವು ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನ ಬಾಯಿ ಬಿಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಪೊಲೀಸರು ಹೇಳಿರ್ತಾರೆ. ಸೊ ಹೀಗಾಗಿ ನ್ಯಾಯಾಧೀಶರು ಅಷ್ಟೇ ಈಗ 3 ದಿನಗಳ ಕಾಲ ಈಗ ಪೊಲೀಸ್ ಕಸ್ಟಡಿಗೆ ನೀಡಿ ಸದ್ಯ ಆದೇಶವನ್ನ ಕೊಟ್ಟಿರುವಂತದ್ದು. ಈಗ 3 ದಿನಗಳ ಕಾಲನು ಕೂಡ ಅವರಿಗೆ ಪೊಲೀಸರು ಸರಿಯಾಗಿ ಡ್ರಿಲ್ ಮಾಡಿ ಇನ್ನು ಬೇರೆ ವಿಚಾರಗಳನ್ನು ಕೂಡ ಹೊರತೆಗೆದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಚೈತ್ರ. ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.